ನಮಸ್ತೆ ವೀಕ್ಷಕರೇ, ಇಂದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಗದಗಿನ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜು ಕೊರಡಗಿಯವರು ಇವರು ಸಮಾಜ ಸೇವೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮತ್ತು ಸಂಘ ಪರಿವಾರದ ಸಿದ್ಧಾಂತದ ಮೇರೆಗೆ ಸಂಘ ಪರಿವಾರದ ಚೌಕಟ್ಟಿನಲ್ಲಿ ಪಕ್ಷ ಹೇಳಿದಂತೆ ರೀತಿಯಲ್ಲಿ ನುಡಿದಂತೆ ನಡೆಯುವಂಥ ರೀತಿಯಲ್ಲಿ ಇವರ ಒಂದು ವೈಯಕ್ತಿಕ ಜೀವನ. ಆದರೆ ವೈಯಕ್ತಿಕ ಜೀವನ ಅನ್ನೋದಕ್ಕಿಂತ ಇವರಿಗೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಸವಾಲವಾಗಿದ್ದು ನೂತನವಾಗಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ರಾಘವೇಂದ್ರ ಜೊತೆಯಲ್ಲಿ BY ವಿಜೇಂದ್ರ ಅವ್ರ ಜೊತೆಯಲ್ಲಿ ಕೂಡ ರಾಜು ಕೊರಡಗಿ ಅವರು ಕೂಡ ಈ ಕ್ಷೇತ್ರದ ಪದಗಳನ್ನು ತಗೊಂಡಿದ್ದಾರೆ. ಆದರೆ ಇವರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿರುವುದು ಅದು ಶಿರಟ್ಟಿ ವಿಧಾನಸಭಾ ಕ್ಷೇತ್ರ, ಚಂದ್ರು ಲಮಾಣಿ ಅವರು. ಆದರೆ ಇನ್ನು ಉಳಿದ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಾವುಟ ಹಾರಿಸಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಕೂಡ ಇದ್ದಾರೆ. ಈ ಬಾರಿ ಸ್ಪರ್ಧೆ ಮಾಡ್ತಾ ಇರೋದು ಕಾಂಗ್ರೆಸ್ನಿಂದ ಆನಂದಸ್ವಾಮಿ ಗಡ್ಡದೇವರ ಮಠ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿ, ಮಾಜಿ ಗೃಹ ಸಚಿವರು, ಮಾಜಿ ನೀರಾವರಿ ಸಚಿವರಾಗಿರ್ತಕ್ಕಂಥ 2.5 ವರ್ಷ ಪೂರ್ಣ ಅವಧಿಯಲ್ಲಿ ಅಧಿಕಾರ ವಹಿಸಿಕೊಂಡು ಕರ್ನಾಟಕ ರಾಜ್ಯದ ಜನತೆಗೆ ಅನೇಕ ರೀತಿ ಕೊಡುಗೆ ಕೊಡುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ, ಕೇಂದ್ರದ ಮುಖಂಡರ ಆದೇಶ ಮೇರೆಗೆ ಈ ಬಾರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಧುಮುಕಿದ್ದಾರೆ. ಇವೆಲ್ಲವನ್ನು ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಈ ಬಾರಿ ನೆಟ್ ಟು ನೆಟ್ ಫೈಟ್. ಈ ಬಾರಿ ಏನು ಆಗಬಹುದು, ಒಂದು ಕಡೆ ಕ್ಯಾಂಡಿಡೇಟ್, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ, ಒಂದು ಕಡೆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ, 1 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ. ಯಾವ ರೀತಿ ಗೆಲ್ಲಲಿಕ್ಕೆ ರಣತಂತ್ರ ಹೂಡಬಹುದು. ಮೊದಲನೇ ಬಾರಿಗೆ 2004ರಲ್ಲಿ ಮಂಜುನಾಥ್ ಕುಂದೂರವರು ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಸತತವಾಗಿ 2009ರಿಂದ 2019ವರೆಗೆ 3 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಅವರು ಕೂಡ ಆಯ್ಕೆಯಾಗಿದ್ದರು. ಈ 4 ಮಂದಿಯ ಅಪಾರವಾದಂಥ ಕೊಡುಗೆಗಳನ್ನು ಈ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಏನೆಲ್ಲ ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ತಮ್ಮ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನಮಗೆ ಬರಮಾಡಿಕೊಂಡು ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗದಗಿನ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಂಥ ಶ್ರೀ ರಾಜು ಸರ್ ಅವರೇ, ಮೊಟ್ಟ ಮೊದಲಿಗೆ ನಮ್ಮ ಮೀಡಿಯಾದಿಂದ ನಿಮಗೆ ಒಂದು ಅಭಿನಂದನೆಗಳು. ಈ ಅಭಿನಂದನೆ ಮುಂಚಿತವಾಗಿ ಯಾಕೆ ನೀಡ್ತಾ ಇದ್ದೇನೆ ಅಂದರೆ, ನಿಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಪ್ರಥಮ ಬಾರಿಗೆ ತಾವು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಕೂಡ ಜಿಲ್ಲಾ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರ ಮೇರೆಗೆ BY ರಾಘವೇಂದ್ರ ಅವರ ಜೊತೆಯಲ್ಲೂ ಕೂಡ ತಾವೇನು ಕೈ ಜೋಡಿಸ್ತಾ ಇದ್ದೀರಿ. BY ವಿಜೇಂದ್ರ ಅವರು ಅವ್ರ ಜೊತೆಯನ್ನು ಕೈ ಜೋಡಿಸ್ತಾ ಇದ್ರಿ. ಈ ಬಾರಿ ಶತಾಯಗತಾಯ 5ನೇ ಬಾರಿಗೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಲಿಕ್ಕೆ ಮಾಜಿ ಮುಖ್ಯವರು ಸ್ವತಃ ಅವರೇ ಸ್ಪರ್ಧೆ ಕಣದಲ್ಲಿ ಇಳಿದಿದ್ದಾರೆ. ಇವೆಲ್ಲವನ್ನು ಬೆಳವಣಿಗೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡಿ. ತಮ್ಮ ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ, ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷರಾಗಿ ಇಲ್ಲಿವರೆಗೆ ಬಂದಿದ್ದು ಹೇಗೆ ಸರ್? ನಾನು ಮೊದಲು ನ್ಯೂಸ್ 43 ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ತಾವು ಈ ಭಾಗದಲ್ಲಿ ಈ ಸರ್ವೆಯನ್ನು ಮಾಡ್ತಾಯಿದ್ದೀರಿ, ಅದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ, ನಾನು ಭಾರತೀಯ ಜನತಾ ಪಕ್ಷದಲ್ಲಿ 2007ರಿಂದ ಇಲ್ಲಿವರೆಗೂ ಸುಮಾರು 17 ವರ್ಷಗಳಿಂದ ನಾನು ಪಕ್ಷದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಲವಾರು ಪಕ್ಷ ಕೊಟ್ಟಂಥ ಎಲ್ಲ ನನಗೆ ಜವಾಬ್ದಾರಿಗಳನ್ನು ನಾನು ನಿಭಾಯಿಸ್ತಾ ಇವತ್ತು ಜಿಲ್ಲಾ ಕಾರ್ಯದರ್ಶಿಯಾಗಿರ್ಬೋದು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ಬೋದು, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರ್ಬೋದು, ಜಿಲ್ಲಾ ಪ್ರಭಾರಿಯಾಗಿರ್ಬೋದು, ಚಿಕ್ಕೋಡಿ ಜಿಲ್ಲಾ ಪ್ರಭಾರಿಯಾಗಿ ಗೋವಾದಲ್ಲಿ 2 ತಿಂಗಳ ನಾನು 8 ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀನಿ. ಮತ್ತು ಬೀದರ್ ಜಿಲ್ಲೆಯಲ್ಲಿ ನಾನು ಚುನಾವಣೆ ನಿಭಾಯಿಸಿದ್ದೀನಿ. ಹಲವಾರು ಪಕ್ಷ ಕೊಟ್ಟಂಥ ಎಲ್ಲ ನಾನು ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದ್ದೀನಿ. ಆ ಒಂದು ಪಕ್ಷದ ನಮ್ಮ ಹಿರಿಯರು ಎಲ್ಲ ಜಿಲ್ಲಾ ನಾಯಕರು ನನಗೊಂದು ವಿಶ್ವಾಸವಿಟ್ಟು ನನಗೆ ಜಿಲ್ಲಾಧ್ಯಕ್ಷರನ್ನು ಕೊಟ್ಟಿದ್ದಾರೆ. ಮತ್ತು ಸನ್ಮಾನ್ಯ BY ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ ಮೇಲೆ ಅವರು ಎಲ್ಲ ಯುವಕರಿಗೆ ಒಂದು ಶಕ್ತಿನ ತುಂಬುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸಲಿಕ್ಕೆ ನಾನು ಸನ್ನದ್ಧಾಗಿದ್ದೀನಿ. ಸರಿ ಸರ್, ನಿಮ್ಮ ಮಾಹಿತಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಮುಂದೆಗಡೆ ಲೋಕಸಭೆ ಚುನಾವಣೆ ಇದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಚಾಣಕ್ಯ ಆಗಿರ್ತಕ್ಕಂಥ ಕೇಂದ್ರ ಗೃಹ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಕರ್ನಾಟಕದ ಚಾಣಕ್ಯ ಅಂತೇಳಿದರೆ ಅದು ರಾಜ್ಯಾಧ್ಯಕ್ಷರು. ಇವರ ಜೊತೆ ಕೈ ಜೋಡಿಸ್ಕೊಂಡು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬರೇ ಶಾಸಕರು ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ, ಇನ್ನು ಉಳಿದ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು ಇಲ್ಲ. ಈ ಬಾರಿ ಚುನಾವಣೆ ಗೆಲ್ಲಲಿಕ್ಕೆ ಮಾಜಿ ಮುಖ್ಯಮಂತ್ರಿಯವರನ್ನು ಕೇಂದ್ರಕ್ಕೆ ಕರೆಸಲಿಕ್ಕೆ
ಏನು ರಣತಂತ್ರಗಳನ್ನು ಗೆಲ್ಲಲಿಕ್ಕೆ ಏನು ಸಾಧ್ಯತೆಗಳನ್ನು ಮಾಡ್ತಾ ಇದ್ರು ಸರ್? ಈಗ ವಿಧಾನಸಭಾ ಚುನಾವಣೆಗೆ ಹೋಲಿಸಿದಾಗ 2009ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು. ಸನ್ಮಾನ್ಯ BS ಯಡಿಯೂರಪ್ಪನಿದ್ದಾಗ ಸಹಿತ ಶಿವಕುಮಾರ್ ಉದೇಶಿ ಅವರು ಮೊದಲ ಬಾರಿಗೆ ಲೋಕಸಭಾ ಸದಸ್ಯರಾದರು ಈ ಹಾವೇರಿ ಲೋಕಸಭೆಯಿಂದ. ನಂತರ 2013ರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ನಾವು 8 ವಿಧಾನಸಭೆಯಲ್ಲಿ ನಾವು ಆ ಸಮಯದಲ್ಲಿ ನಾವು ಸೋತಿದ್ವಿ. ಅಂಥ ಸಮಯದಲ್ಲಿ ನಮ್ಮ ನಾವು ಶಿರಟ್ಟಿಂದ ರಾಮಣ್ಣ ಲಮಾಣಿಯವರು ಅವತ್ತು ಶಾಸಕರಾಗಿದ್ದರು. ಅಂಥ ಸಂದರ್ಭದಲ್ಲಿ ಸಹಿತ 2014ರಲ್ಲಿ ಸಾಕಷ್ಟು ನಾವು ಹಾವೇರಿ ಕ್ಷೇತ್ರದೊಳಗೆ ಸಾಕಷ್ಟು ಶಾಸಕರು ಸೋತಿದ್ದರು. ಆ 2014ರೊಳಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೂ ಸಹಿತ ನಾವು ಸುಮಾರು 75,000 ಮತಗಳ ಅಂತರದಿಂದ ನಾವು ಗೆದ್ದಿದ್ದೀವಿ. ಮತ್ತು 2014ರಿಂದ 2024ರವರೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಕಾರ್ಯಕ್ರಮಗಳು ಮಾಡಿದ್ದಾರೆ, ಏನು ಯೋಜನೆಗಳು ಮಾಡಿದ್ದಾರೆ, ಅವೆಲ್ಲ ಜನರಿಗೆ ತಲುಪಿದಾವೆ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಮೇಲೆ ಒಂದು ವಿಶ್ವಾಸ ಇದೆ ಜನರಿಗೆ. ಸನ್ಮಾನ್ಯ ನರೇಂದ್ರ ಮೋದಿಯವರೇ ಇದ್ದರೆ ಅದು ಸಾಧ್ಯ, ಮೋದಿ ಹೇ ತೋ ಮುನ್ಕಿನ್ ಹೇ ಅನ್ನೋ ಒಂದು ಶಬ್ದ ಜನರಿಗೆ ಮನವರಿಕೆ ಆಗಿದೆ. ಹೀಗಾಗಿ ನಾವು ಬಹಳ ಮತಗಳ ಅಂತರಿಂದ ನಾವು ಗೆಲ್ಲುವ ಒಂದು ವಿಶ್ವಾಸ ನಮಗಿದೆ. ಸರಿ ಸರ್, ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಅಜೆಂಡಾ ತುಂಬ ವೈರಲ್ ಆಗಿ ಓಡ್ತಾ ಇದೆ. अब की बार 400 पार, तीसरी बार मोदी सरकार, ಕಾಂಗ್ರೆಸ್ ಕು ತೀಸರಿ ಬಾರ್ ಘರ್ ಕೆ ಪಾಸ್ ಅನ್ನುವಂಥ ಏನಿಗೆ ಅಜೆಂಡಾ ಓಡ್ತಾ ಇದೆ. ಈ ಅಜೆಂಡಾದಲ್ಲಿ ನಾವು ಕೂಡ ನಮ್ಮ ಮೀಡಿಯಾದಿಂದ ಒಂದು ಗ್ರಾಮೀಣ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಅಜೆಂಡಾ ಬಗ್ಗೆ ಒಂದು ಮಾತು ಹೇಳಿದರೆ ಸಾಕು, 400 ಪಾರ್ ಅಲ್ಲ 543 ಬರೋದು ಅವರೇ. ದೇಶ ರಕ್ಷಣೆಗಾಗಿ ಬೇಕಾಗಿದ್ದು ನಮ್ಮ ಮೋದಿಯವರೇ. ಮತ್ತು ಈ ನಮ್ಮ ದೇಶದಲ್ಲಿ ಯಾರೂ ಮಾಡಲಾರ್ದಂಥ ಸಂದರ್ಭದಲ್ಲಿ ರಾಮ ಮಂದಿರ ವಿಷಯವನ್ನು ಸರಿಯಾದ ರೀತಿಯಿಂದ ಸರ್ವ ಜನಾಂಗಕ್ಕೆ ಒಂದು ಭರವಸೆ ನೀಡಿ ಸರಿಯಾದ ರೀತಿಯಿಂದ ನಮಗೆ ದೇಶಕ್ಕೆ ಮಂದಿರ ಕೊಟ್ಟಿದ್ದಾರೆ. ನಮ್ಮ ಪುರಾತನ ಕಾಲದಲ್ಲಿ 500 ವರ್ಷದಿಂದ ಆಗಲಾರ್ದಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ನಾವು ಈ ಬಾರಿ 3ನೇ ಬಾರಿಗೆ ಇತಿಹಾಸದಲ್ಲಿ ಅವ್ರಿಗೆ ನಾವು ಅಧಿಕಾರ ಕೊಡ್ತೀವಿ. ಯಾರು ಸ್ವಾತಂತ್ರ್ಯ ಗೆದ್ದಾಗಿಂದ ಇಲ್ಲಿವರೆಗೆ 3 ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ಪ್ರೈಮ್ ಮಿನಿಸ್ಟರ್ ಆಗಿದ್ದು ಅದು ಇವರು ಯಾರಂದರೆ ನೆಹರು ಅವರು, ಅದು ಒಮ್ಮೆ ನಾಮಿನೇಟ್ ಆಗಿದ್ದರು. ನಂತರ 52ರಿಂದ ನಂತರ ಅವರು 2 ಸತಿ ಆಗಿದ್ದು. ಈ ಬಾರಿ ಇತಿಹಾಸ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಈ ಕ್ಷೇತ್ರದ ಮತಬಾಂಧವರು ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಕಡೆ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಏನಾಯ್ತು ಅಂದರೆ 4 ಬಾರಿ ಅನ್ನೋದಕ್ಕಿಂತ 3 ಬಾರಿ ಈ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದು ತೋರಿಸ್ಕೊಡ್ಲಿ. ಅದಕ್ಕೆ ಶಿವಕುಮಾರ್ ಉದಾಸಿಯವರು ನಾವು ಚುನಾವಣೆ ನಿಲ್ಲೋದಿಲ್ಲ, ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ನಿವೃತ್ತಿ ಪಡೆಯುವಂಥ ವಿಚಾರಗಳನ್ನೇ ಘೋಷಣೆ ಮಾಡಿಬಿಟ್ರು. ಅದಕ್ಕೆ ಬೊಮ್ಮಾಯಿಯವರು ನಿಂತಿದ್ದಾರೆ. ಈ ಭಾಗದ ಜನತೆಗೆ ಗೊತ್ತಿರ್ಬೋದು, ಗದಗನಲ್ಲಿ ಅಮೃತ ಯೋಜನೆಯಲ್ಲಿ ಪ್ರತಿ ವರ್ಷ 75 ಕೋಟಿ ರೂಪಾಯಿ ಹಣವನ್ನು ಗದಗಿಗೆ ಬಂದಿದೆ. ಆ ಅಮೃತ ಯೋಜನೆ ದುಡ್ಡು ಯಾರ್ದು ಏನು ಅನ್ನೋದು ಸ್ವಲ್ಪ ಜನರು ಅರ್ಥ ಮಾಡ್ಕೋಬೇಕು. ಸನ್ಮಾನ್ಯ ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳು ಕೊಟ್ಟಿದ್ದಾರೆ. ಇವತ್ತು ಅನ್ನಭಾಗ್ಯ ಯೋಜನೆ ಇರ್ಬೋದು. ಇವತ್ತು ಅನ್ನಭಾಗ್ಯ ಯೋಜನೆ ಕೊಟ್ಟಿರೋದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆ ಕೊಟ್ಟಿರೋದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟಿರೋದು ನರೇಂದ್ರ ಮೋದಿಯವರು. ಬೇಟಿ ಬಚಾವೋ ಬೇಟಿ ಪಡೋ ಕೊಟ್ಟಿರೋದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಹಲವಾರು ಯೋಜನೆಗಳು ಇವತ್ತು ಜನರ ಮನೆಗೆ ಮುಟ್ಟಿದ್ದಾವೆ. ಇವತ್ತು ಕೋವಿಡ್ ಸಮಯದಲ್ಲಿ ತಾವು ನೋಡಿರ್ಬೋದು, ಇಡೀ ಜಗತ್ತೇ ನಮ್ಮ ಭಾರತ ದೇಶವನ್ನು ನೋಡ್ತಾ ಇತ್ತು. ಇವತ್ತು ಕೋವಿಡ್ ವ್ಯಾಕ್ಸಿನ್ ಕೊಡೋದಂದರೆ ದೊಡ್ಡ ಹೋರಾಟ ಇತ್ತು. ಇವತ್ತು ಯಾವುದೇ ದೇಶದಲ್ಲಿ ತಯಾರು ಮಾಡಿದಂಥ ವ್ಯಾಕ್ಸಿನ್ಗಳನ್ನು ನಾವು ತಂದು ಕೊಡುವಂಥ ಪರಿಸ್ಥಿತಿ ಇತ್ತು. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲೇ ವ್ಯಾಕ್ಸಿನ್ನ ತಯಾರು ಮಾಡಿ ನಮ್ಮ 140 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಟ್ಟು ಅವ್ರ ಜೀವನ ಉಳಿಸಿದಂಥ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಯವರು. ಮತ್ತು ಬೇರೆ ದೇಶಕ್ಕೆ ಸಹಿತ ವ್ಯಾಕ್ಸಿನನ್ನು ಕೊಟ್ಟು ಅವ್ರ ಜೀವನ ಉಳಿಸಿದಂಥ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಬಗ್ಗೆ ಜನರಿಗೆ ಗೊತ್ತಿದೆ, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು. ಆ ಒಂದು ಭರವಸೆ ನಮ್ಮಲ್ಲಿದೆ. ಮತ್ತು ಭಾರತೀಯ ಜನತಾ ಪಕ್ಷ ಸುಮಾರು 14 ರಾಜ್ಯಗಳಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದೆ. ಮತ್ತು ಸುಮಾರು 1398 ಶಾಸಕರು ಭಾರತೀಯ ಜನತಾ ಪಕ್ಷದಿಂದ ಚುನಾಯಿತರಾಗಿದ್ದಾರೆ. ಆ ಒಂದು ವಿಶ್ವಾಸ ಮತ್ತು ನರೇಂದ್ರ ಮೋದಿಯವರ ಮೇಲೆ ಈ ದೇಶದ ಜನತೆ ವಿಶ್ವಾಸ ಇಟ್ಟು 400 ಪಾರ್ ಅಂತ ಏನಿದ್ರೆ 400 ಪಾರ್ ನಾವು ನಿಶ್ಚಿತವಾಗಿ ನಾವು ಮಾಡ್ತೀವಿ. ಸರಿ ಸರ್, ಕೆಲವೊಂದಿಷ್ಟು ಜನ ಕೇಳ್ತಾರೆ, ಈ ದೇಶಕ್ಕೆ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಆಗಿತ್ತಾ, ಮಂದಿರ ಇಂಪಾರ್ಟೆಂಟ್ ಆಗಿತ್ತಾ ಅಂತ ಕೇಳ್ತಾರೆ. ಈ ನರೇಂದ್ರ ಮೋದಿಯವರು ಕೇವಲ ಮಂದಿರವನ್ನು ಕಟ್ಟಲಿಲ್ಲ, ಈ ದೇಶವನ್ನು ಸುಮಾರು 50 ವರ್ಷಗಳ ಕಾಂಗ್ರೆಸ್ ಸರ್ಕಾರ ಅವಧಿಯೊಳಗೆ ಯಾವ ರೀತಿ ಇತ್ತು, 10 ವರ್ಷಗಳ ಯಾವ ರೀತಿ ಅದು ಇತ್ತು ಅನ್ನೋದು ಸ್ವಲ್ಪ ಜನ ಯೋಚನೆ ಮಾಡಬೇಕು. ಸಾಕಷ್ಟು ಅಭಿವೃದ್ಧಿಗಳನ್ನು ನಾವು ನೋಡಿದ್ದೀವಿ. ಇವತ್ತು ರೈಲ್ವೆ ಯೋಜನೆಗಳನ್ನು ತಂದಿರೋದು ತಾವೆಲ್ಲ ನೋಡಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಯೋಜನೆಗಳನ್ನು ತಾವು ನೋಡಿರ್ಬೋದು.
ಮತ್ತು ಸುಮಾರು 10 ವರ್ಷಗಳಲ್ಲಿ 381 ಮೆಡಿಕಲ್ ಕಾಲೇಜ್ ಇರೋದನ್ನು ಇವತ್ತು 751 ಮೆಡಿಕಲ್ ಕಾಲೇಜು ಈ ರಾಷ್ಟ್ರಾದ್ಯಂತ ಇವತ್ತು ನಾವೆಲ್ಲ ನೋಡಿರ್ಬೋದು. ಅಂದರೆ ಇವತ್ತು ಸಾಮಾನ್ಯ ವ್ಯಕ್ತಿಗೂ ಇವತ್ತು ವೈದ್ಯಕೀಯ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಸುಮಾರು 7 IITಗಳಿದ್ದು ಇವತ್ತು 11 IITಗಳಾಗಿದ್ದಾವೆ. ಆಮೇಲೆ IIMಗಳು ಸುಮಾರು 11 IIMಗಳನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಅಂದರೆ ಶಿಕ್ಷಣ ಭಾಗದಲ್ಲಿ ಇವತ್ತು ಔದ್ಯೋಗಿಕವಾಗಿರ್ಬೋದು ಮತ್ತು ಹೊರದೇಶದ ಇನ್ವೆಸ್ಟ್ಮೆಂಟ್ ನಾವೇನು ಕರಿತೀವಿ, ಹೊರ ರಾಷ್ಟ್ರದ ಇನ್ವೆಸ್ಟ್ಮೆಂಟ್ ತರುವುದಾಗಲಿ ಮತ್ತು ಮೇಕ್ ಇನ್ ಇಂಡಿಯಾ ಅಂತ ಭಾರತ ಒಂದು ಯೋಜನೆಯನ್ನು ಇವತ್ತು ತಂದುಕೊಟ್ಟಿದ್ದಾರೆ. ಮೇಕ್ ಇನ್ ಇಂಡಿಯಾ ಎಷ್ಟು ಯಶಸ್ವಿಯಾಗಿದೆ ಅಂದರೆ ನಮ್ಮ ದೇಶದಲ್ಲಿ ತಯಾರಾಗುವಂಥ ಎಲ್ಲ ವಸ್ತುಗಳು ನಮ್ಮ ದೇಶದಲ್ಲಿ ತಯಾರಾಗಿ ಬೇರೆ ದೇಶಕ್ಕೆ ರಫ್ತಾಗುವಂಥ ಒಂದು ವ್ಯವಸ್ಥೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಹೀಗಾಗಿ ಕೇವಲ ಮಂದಿರ ಕಟ್ಟೋದು ಒಂದು ಉದ್ದೇಶ, ಮಂದಿರ ಅಂದರೆ ಅದು ಭಾವನೆ ಇತ್ತು. ನಮ್ಮ ಭಾರತ ದೇಶದವರು ಸುಮಾರು 480 ವರ್ಷಗಳಿಂದ ರಾಮ ಮಂದಿರ ಇತ್ತು, ಆ ರಾಮ ಮಂದಿರನ ಕಟ್ಟಬೇಕು ಅನ್ನೋ ಒಂದು ಭಾವನೆ ಇತ್ತು. ಅದನ್ನು ಸಹಿತ ನರೇಂದ್ರ ಮೋದಿಯವರು ಕಾಲದಲ್ಲಿ ಯಶಸ್ವಿಯಾಗಿದ್ದು ಅದು ಒಂದು ದೇವರ ಇಚ್ಛೆ ಅಂತ ನಾನು ಹೇಳ್ತೀನಿ. ಸರಿ ಸರ್, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಕಡೆ ಜಿಲ್ಲಾಧ್ಯಕ್ಷರು ಹೇಳ್ತಾರೆ, ಆ ಕಡೆ ಹಾವೇರಿಯ ಜಿಲ್ಲಾಧ್ಯಕ್ಷರು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಕ್ಯಾಂಡಿಡೇಟ್ ಇಲ್ಲದ ಕಾರಣದಿಂದ ಮಾಜಿ ಮುಖ್ಯಮಂತ್ರಿಯವರನ್ನು ತೊಗೊಂಬಂದು ಕಣಕ್ಕಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಯವರ ರಾಜಕೀಯ ನಿವೃತ್ತಿ ಇಲ್ಲಿಗೆ ಮುಗಿಯಿತು, ಅವರು ಗೆಲ್ಲೋದಿಲ್ಲ. ಯಾಕೆಂದರೆ 135 ಸ್ಥಾನ ನಮ್ಮ ಕಡೆ ಇದೆ ಕರ್ನಾಟಕದಲ್ಲಿ, ಒಂದು ಕಡೆ 5 ಗ್ಯಾರಂಟಿ ನಮ್ಮ ಕಡೆ ಇದೆ. ಮೊನ್ನೆ ನಾಸಿಕ್ನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಮತ್ತು ಯುವ ಮುಖಂಡರಾಗಿರ್ತಕ್ಕಂಥ ಮಾಜಿ AICC ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ರೈತರ ಬಗ್ಗೆ ಕಾಳಜಿ ವಹಿಸಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಒಂದು ಮಹಿಳೆಗೆ 1 ವರ್ಷದಲ್ಲಿ 1 ಲಕ್ಷ ರೂಪಾಯಿ ನೀಡುತ್ತೀವಿ, ಜೊತೆಯಲ್ಲಿ 5 ಗ್ಯಾರಂಟಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು GSTಯಿಂದ ರೈತರಿಗೆ ಹೊರಗೆ ಹಾಕ್ತೀವಿ, GST ರೈತರಿಗೆ ಅನುಕೂಲ ಆಗೋದಿಲ್ಲ, ರೈತರಿಗೆ GST ಬೇಡ ಅನ್ನೋಂಥ ಅಜೆಂಡಾಗಳನ್ನು ಕೊಟ್ಟಿದ್ದಾರೆ. ಇವರೇನು ಗೆಲ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಸರ್. ಒಂದು ಮಾತನ್ನು ನೀವು ಹಿಂದೆ ತೆಗೆದುಕೊಳ್ಬೇಕು. ನಮ್ಮಲ್ಲಿ ಸುಮಾರು 24 ಆಕಾಂಕ್ಷಿಗಳಿದ್ದರು. 24 ಸಾಕಷ್ಟು ಹಿರಿಯ ಮುಖಂಡರು ಸಹಿತ ಆಕಾಂಕ್ಷಿಗಳಿದ್ದರು. ಇವತ್ತು ತಾವೆಲ್ಲ ಕೇಳಿರೋದು ಪತ್ರಿಕೆ ಮುಖಾಂತರ ಮತ್ತು ಮಾಧ್ಯಮ ಮುಖಾಂತರ. ಸ್ವತಃ HK ಪಾಟೀಲ್ರು ಸಂಬಂಧಿಕರಾದಂಥ DR ಪಾಟೀಲ್ರು ಹೋದ ಸಲ ನಿಂತು ಸೋತಿದ್ರು 2019ರಲ್ಲಿ. 2019 ಅವ್ರು ಯಾಕೆ ನಿಲ್ಲಿಲ್ಲ? ಅವ್ರ ಮನೆಯೊಳಗೆ ಯಾರು ಟಿಕೆಟ್ ಕೊಡಲಿಲ್ಲ? ಸ್ವತಃ ತಾವೇ HK ಪಾಟೀಲ್ ನಿಲ್ಬೋದಿತ್ತಲ್ವ? ಹೌದು, ಅವ್ರ ಮೇಲೆ ಒತ್ತಡ ಸಾಕಷ್ಟು ಇತ್ತಂತ ನಾವೆಲ್ಲ ಮಾಧ್ಯಮದಲ್ಲಿ ಕೇಳಿದ್ವಿ. ನಮ್ಮ ಹೌದು ಹೌದು ಹೌದು. ಅವ್ರು ಯಾಕೆ ನಿಲ್ಲಿಲ್ಲ? ನೀವೇ ಸಮರ್ಥವಾಗಿದ್ದೀರಿ, ನೀವೇ ಸ್ಪರ್ಧೆ ಮಾಡಬೇಕು ಅನ್ನೋಂಥ ವಿಷಯಗಳನ್ನು ಪ್ರಸ್ತಾವನೆ ಆಯಿತು. ಯಾಕೆ ನಿಲ್ಲಿಲ್ಲ? ಅವ್ರಿಗೆ ಗೊತ್ತಿದೆ ಸೋಲು ಈ ಭಾಗದಲ್ಲಿ ನಿಶ್ಚಿತ ಅಂತ ಗೊತ್ತಿದೆ, ಅದಕ್ಕೆ ಅವ್ರು ನಿಲ್ಲಿಲ್ಲ ಅಂತ ಒಂದು ಸುದ್ದಿ ನಮ್ಮಲ್ಲಿ ಹರಡ್ತಾ ಇದೆ ಗದಗನಲ್ಲಿ. ಸರಿ ಸರ್, ಮತ್ತು ಒಂದು ನಿಮಿಷ, ಅವರು ರಾಹುಲ್ ಗಾಂಧಿ ಅವರು ಒಂದು ಏನು ಮತ್ತು ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ, ಉತ್ತರ ಪ್ರದೇಶದಲ್ಲಿ ಕೇವಲ 1 ಲೋಕಸಭಾ ಸದಸ್ಯನ ಆರಿಸ್ಲಿಕ್ಕೆ ತರೋಕ್ಕಾಗ್ತಾ ಇಲ್ಲ. ಗುಜರಾತ್ನಲ್ಲಿ 1 ಲೋಕಸಭಾ ಸದಸ್ಯನ ಆರಿಸ್ತರೋಕ್ಕಾಗ್ತಾ ಇಲ್ಲ. ಇಡೀ ಉತ್ತರ ಪ್ರದೇಶದಲ್ಲಿ ಕೇವಲ 2 ಶಾಸಕರು ಇವತ್ತು ಕಾಂಗ್ರೆಸ್ನಿಂದ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಭಾಳ ಹೀನಾಯ ಪರಿಸ್ಥಿತಿಯಲ್ಲಿದೆ, ತಾವೆಲ್ಲ ನೋಡಿರ್ಬೋದು. ಹೌದು ಹೌದು. ಹೀಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳು ಸಿಗ್ತಿಲ್ಲ. ಹೀಗಾಗಿ HK ಪಾಟೀಲರು ತಾವು ನಿಲ್ಲದೆ ಆನಂದ್ ಗಡ್ಡೂರ್ ಮಠದವ್ರನ್ನ ಇವತ್ತು ಅಭ್ಯರ್ಥಿನಾಗಿ ಅವ್ರು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಸುಮಾರು 1.5 ಲಕ್ಷ ಮತಗಳಿಂದ ಗೆಲ್ಲೋದು ನಿಶ್ಚಿತ ಅಂತ ನಾನು ಹೇಳ್ತೀನಿ. ಕಾಂಗ್ರೆಸ್ನವರು ರೈತರ ಸಾಲ ಮನ್ನಾ, GSTಯಿಂದ ಕೃಷಿ ಹೊರಕ್ಕೆ ರೈತರ ರಕ್ಷಣೆಗಾಗಿ ಕಾಯ್ದೆ, ಕಾಂಗ್ರೆಸ್ ಹೊಸ ಗ್ಯಾರಂಟಿ ಘೋಷಣೆ ಮಾಡಿದೆ. ಇವರು ಒಂದು ಪ್ರಶ್ನೆ ಮಾಡ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ, ನಾವು ಅಧಿಕಾರದಲ್ಲಿ ಸ್ವೀಕರಿಸಿದ 24 ತಾಸಿನ ಒಳಗಡೆ ನಾವು ರೈತರ ಸಂಪೂರ್ಣ ಕೃಷಿ ಕಾಯ್ದೆ ಸಾಲ ಮನ್ನಾ ಏನಿದೆ ಆ ಸಾಲ ಮನ್ನಾ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲವೊಂದಷ್ಟು ಜನ ಮುಖಂಡರು ಪ್ರಶ್ನೆ ಮಾಡ್ತಾರೆ, ಮೋದಿಯವರು ಬಂದು 10 ವರ್ಷ ಆಯಿತು, 10 ವರ್ಷದಲ್ಲಿ ರೈತರ ಬಗ್ಗೆ ಯಾಕೆ ಕಾಳಜಿ ಇಲ್ಲ, ರೈತರ ಸಾಲ ಮನ್ನಾ ಯಾಕೆ ಮಾಡಲಿಲ್ಲ, ಈ ಸೊಸೈಟಿಗಳ ಸಾಲ ಮನ್ನಾ ಆಗಿರಲಿ ಮತ್ತು ಕೃಷಿ ಸಾಲ ಮನ್ನಾಗಳನ್ನಾಗಿರಲಿ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಸರ್. ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವಾಗ ಸಂಪೂರ್ಣ ಸಾಲ ಮನ್ನಾ ಆಗಿತ್ತು. ಕೃಷಿ ಮತ್ತು ಟ್ರ್ಯಾಕ್ಟರ್ ಸಾಲ ಮನ್ನಾ, ಬೆಳೆ ಹಾನಿ ಸಾಲ ಮನ್ನಾ ಮತ್ತು ಇನ್ನಿತರ ಸಾಲಗಳನ್ನು ರೈತರ ಪರವಾಗಿದ್ದ ಸಾಲ ಮನ್ನಾ ಆಯಿತು. ನರೇಂದ್ರ ಮೋದಿಯವರು 10 ವರ್ಷ ಅವಧಿಯಲ್ಲಿ ಯಾಕೆ ಮಾಡಿಲ್ಲ? ಸನ್ಮಾನ್ಯ ನರೇಂದ್ರ ಮೋದಿಯವರು ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಅವರು ಪ್ರತಿಯೊಬ್ಬ ರೈತರಿಗೆ, ಸಾಮಾನ್ಯ ರೈತನಿಗೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ಇವತ್ತು ಹಾಕ್ತಾ ಇದ್ದಾರೆ. ಅವರು ಬೆಂಬಲಕ್ಕೆ ನಿಂತಿದ್ದಾರೆ. ಆಮೇಲೆ ಫಸಲ್ ಬಿಮಾ ಯೋಜನೆ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾಗ ಅವರು ಫಸಲು ಇವತ್ತು ಹೆಚ್ಚು ಮಳೆಯಾಗಿ ಏನಾದರೂ ಕೆಟ್ಟರೆ
ಮತ್ತು ಮಳೆ ಆಗದೇ ಇದ್ದ ಯಾವುದೇ ಅವರು ಫಸಲು ಬರದೇ ಇದ್ದರೆ ಇವತ್ತು ಫಸಲ್ ಬಿಮಾ ಯೋಜನೆಯನ್ನು ಕೊಟ್ಟಿದ್ದಾರೆ. ಇಡೀ ದೇಶ ಇವತ್ತು ಅದು ಮೆಚ್ಚಿದೆ. ರೈತರ ಜೋಡಿ ಅವರು ಯಾವಾಗಲೂ ಅವ್ರ ಪರವಾಗಿ ನಿಂತು ಕೆಲಸ ಮಾಡುವಂಥ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂತ ಹೇಳ್ತೀನಿ. ಸರಿ ಸರ್, ಮೊದಲನೇ ಚುನಾವಣೆ 2014ರಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಗುಜರಾತಿನ CM, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ 2001ನೇ ಚುನಾವಣೆಯಲ್ಲಿ 15 ಲಕ್ಷ ಪ್ರತಿ ಅಕೌಂಟಿಗೆ ನಿಮಗೆ ಹಾಕುತ್ತೀವಿ, ಅಲ್ಲಿಂದ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡುತ್ತೀವಿ, ಕೊಡ್ತೀವಿ ಅಂತ ಹೇಳಿದರು. ಯಾಕೆ ಕೊಟ್ಟಿಲ್ಲ ಇನ್ನುವರೆಗೆ ಅಂತ ಪ್ರಶ್ನೆ ಮಾಡ್ತದೆ. ಏನು ಸರ್ ಇದ್ರ ಬಗ್ಗೆ ಕ್ಲಾರಿಫೈ? ಸನ್ಮಾನ್ಯ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಗಳಾಗಿ ಗುಜರಾತನ್ನು ಯಾವ ರೀತಿ ಮುನ್ನಡೆಸಿದ್ರು ತಾವೆಲ್ಲ ನೋಡಿರ್ಬೋದು. ಹೌದು, ಅವರನ್ನು ಒಬ್ಬರನ್ನ ಮಾಡೆಲ್ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಮಾಡಿದರು. 2014ರಲ್ಲಿ ಅವರನ್ನು ಪ್ರಧಾನಮಂತ್ರಿಗಳಂತ ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡಿ ಚುನಾವಣೆ ಮಾಡಿತು. ಅವರು ಎಲ್ಲಿಯೂ 15 ಲಕ್ಷ ಹಾಕ್ತೀನಿ ಅಂತ ಹೇಳಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಏನು ಸುಮಾರು 30-40 ವರ್ಷಗಳ ಏನು ಭ್ರಷ್ಟಾಚಾರ ನಡೀತು, ಆ ಭ್ರಷ್ಟಾಚಾರ ಹಣ ಎಲ್ಲಿ ಹೋತು, ಅದನ್ನು ಹೇಗೆ ಹುಡುಕಿ ತರಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರು ಆ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಸಹಿತ ಪ್ರತಿದಿನ ಇಡೀ ಏನು ರೇಡ್ಗಳಾಗ್ತಿದ್ದಾವೆ, ಆ ಇಡೀ ಕೋಟಿಗಟ್ಟಲೆ ಹಣ ಇವತ್ತು ಕಾಂಗ್ರೆಸ್ನವ್ರ ಮನೆಯಲ್ಲಿ ಸಿಗ್ತಾ ಇದ್ದಾವೆ. ತಾವೆಲ್ಲ ನೋಡಿರ್ಬೋದು. ಹೌದು ಹೌದು. ಮೊನ್ನೆ ಒಡಿಸ್ಸಾದಲ್ಲಿ ಇರುವಂಥ ಒಬ್ಬರು ಮನೆಯಲ್ಲಿ ಸಹಿತ 364 ಕೋಟಿ ರೂಪಾಯಿ ಸಿಕ್ತು. ಅಂದರೆ ಮೋದಿಯವರು ಹೇಳಂದರೆ ಅಷ್ಟು ಹಣ, ಪ್ರತಿಯೊಬ್ಬ ವ್ಯಕ್ತಿ ಬರುವಂಥ ಇಷ್ಟು ಹಣ ಇವತ್ತು ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರದ ಹಣ ತುಂಬಿ ತುಳುಕ್ತಾ ಇದೆ ಅಂತ ಒಂದು ಸಂದೇಶವನ್ನು ಕೊಟ್ಟಿರ್ಬೋದು. ಅವ್ರು ಎಲ್ಲಿ ಒಬ್ಬರಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿಲ್ಲ. ಅಷ್ಟು ಹಣ ಇವತ್ತು ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರದ ಹಣ ತೊಡಗಿದೆ. ಇವತ್ತು ಸೋನಿಯಾ ಗಾಂಧಿ ಮೇಲೆ ಅವ್ರ ಮೇಲೆ ಇವತ್ತು ಭ್ರಷ್ಟಾಚಾರದ ಆರೋಪ ಐತಿ, ಅವ್ರ ಮೇಲೆ FIR ಆಗಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಇಲ್ಲಿವರೆಗೂ ಏನು ಆಡಳಿತ ಮಾಡ್ಯಾರ, ಎಲ್ಲಿಯೂ ಒಂದು ಕಪ್ಪು ಚುಕ್ಕಿಯನ್ನು ಇರಲಾರ್ದೆ ಇವತ್ತು ಆಡಳಿತ ನಡೆಸಿದ್ದಾರೆ. ಅದನ್ನು ತಪ್ಪು ಸಂದೇಶ ಇವತ್ತು ಕಾಂಗ್ರೆಸ್ ಜನರಿಗೆ ಕೊಡ್ತಾ ಇದೆ. ಅಂದರೆ ನಿಮ್ಮ ಒಂದು ಈ ಮಾತಿನ ಕ್ಲಾರಿಫೈ ಕೊಟ್ಟುಬಿಡ್ತೀನಿ. ನೀವು ಹೇಳ್ತಿರೋದು ಏನಂತ ಹೇಳಿದರೆ 15 ಲಕ್ಷ ಏನು ಹಾಕ್ತೇವೆ ಅಂತ ಹೇಳಿದ್ರಲ್ಲ, ಅದು 15 ಲಕ್ಷ ಅಲ್ಲ. ಹೊರ ದೇಶದಲ್ಲಿ ಇದ್ದಿರ್ತಕ್ಕಂಥ ಕಪ್ಪು ಹಣ ಈ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿ ಇಟ್ಕೊಂಡಿರ್ತಕ್ಕಂಥ ನಮ್ಮ ದೇಶದ ಅಂದಿನ ಸಂದರ್ಭದಲ್ಲಿ 130 ಕೋಟಿ ಮತದಾರ ತಲೆ ಮೇಲೆ ಒಬ್ಬೊಬ್ಬರಿಗೆ ಕ್ಯಾಲ್ಕುಲೇಟ್ ಹಾಕಿದರೆ 15 ಲಕ್ಷ ಬರುತ್ತೆ. ಅಷ್ಟು ಹಣ ಕಪ್ಪು ಹಣ ಇದೆ, ಕಾಂಗ್ರೆಸ್ನವರು ದೋಚಿ ಅಲ್ಲೆಲ್ಲೇ ಇಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಆ ರೀತಿ ಕ್ಲಾರಿಫೈ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಇವರು 15 ಲಕ್ಷ ಹಾಕ್ತಾನೆ ಅಂತೇಳಿ ಅಂದಿದ್ದಾರೆ ಅಂತ ಇದು ವ್ಯವಸ್ಥೆ ಇದ್ದಾರೆ ಅನ್ನೋದು ನಿಮ್ಮ ಪ್ರಶ್ನೆ. ನಿಜ. ಸರಿ ಸರ್, ಈಗ ನಾನು ಮರಳಿ ಹಾವೇರಿ ಗದಗ ಲೋಕಸಭೆಗೆ ಬರ್ತಾ ಇದ್ದೀನಿ. ನೂತನ ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ನೇತೃತ್ವದಲ್ಲಿ ಈ ಚುನಾವಣೆ, ಅಂದರೆ ಹಿರಿಯರ ಮುಖಂಡದಲ್ಲಿ, ಆದರೆ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಚುನಾವಣೆ ಕಾಂಗ್ರೆಸ್ ಸೋಲಿಸಲಿಕ್ಕೆ ರಾಜು ಅವರ ಪಾತ್ರ, ಜಿಲ್ಲಾ ಅಧ್ಯಕ್ಷರ ಪಾತ್ರ ಏನಾಗಿರಬಹುದು? ಯಾವ ಅಜೆಂಡಾ ಮೇಲೆ, ಯಾವ ಮೋದಿ ಗ್ಯಾರಂಟಿ ಮೇಲೆ, ಯಾವ ಯೋಜನೆಗಳ ಮೇಲೆ, ಯಾವ ಮತದಾರರಿಗೆ ಮನವೊಲಿಸುವಂಥ ಪ್ರಯತ್ನ ಏನು ಕಾಂಗ್ರೆಸ್ನ 5 ಗ್ಯಾರಂಟಿಯನ್ನು ಅವ್ರ ಕಡೆ ತಗೊಂಡು ಈ ಮತಬಾಂಧವರನ್ನು ಅವ್ರ ಕಡೆ ಏನು ಜೊಕ್ಕೊಂಡ್ರು ಕರ್ನಾಟಕದ 7 ಕೋಟಿ ಮಹಾಜನತೆಯನ್ನು, ಅದರಲ್ಲಿ ನಿಮ್ಮ ಗ್ಯಾರಂಟಿಗಳನ್ನು, ನಿಮ್ಮ ಯೋಜನೆಗಳನ್ನು, ನಿಮ್ಮ ವಿಶ್ವಾಸಗಳನ್ನು ಜನರಿಗೆ ಯಾವ ರೀತಿ ತಲುಪಿಸುವಲ್ಲಿ ಯಶಸ್ವಿ ಆಗ್ತೀರಾ ಸರ್? ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಂಥ ಯೋಜನೆಗಳು ಇವತ್ತು ಸ್ವಚ್ಛ ಭಾರತ್ ಇರ್ಬೋದು. ಸ್ವಚ್ಛ ಭಾರತ್ ಯೋಜನೆಗಳೊಳಗೆ ಇವತ್ತು ಸುಮಾರು 74 ಲಕ್ಷ ಶೌಚಾಲಯಗಳನ್ನು ಮನೆಗೆ ಕೊಟ್ಟಿದ್ದಾರೆ ಇವತ್ತು. ಮತ್ತು ಪ್ರತಿ ಹಳ್ಳಿಗೆ ಇವತ್ತು ತಾವೆಲ್ಲ ನೋಡಿರ್ಬೋದು, ಪ್ರತಿ ಹಳ್ಳಿಗೆ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾವೆಲ್ಲ ನೋಡಿರ್ಬೋದು. ಹೌದು. ಮತ್ತು ಜಲ್ ಜೀವನ್ ಮಿಷನ್ ಭಾಳ ಯಶಸ್ವಿ, ಇಡೀ ದೇಶದಲ್ಲಿ ಯಶಸ್ವಿ ಕಾರ್ಯಕ್ರಮ. ಸುಮಾರು 72 ಲಕ್ಷ ಮನೆಗೆ ಇವತ್ತು. ಸ್ವಲ್ಪ ಇದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಟ್ಬಿಡ್ತೇನೆ. ಮೊನ್ನೆ ಈ ಜಲ್ ಜೀವನ್ ಮಿಷನ್ ಬರೋಕ್ಕಿಂತ ಮುಂಚೆ ಕಳೆದ ವಿಧಾನಸಭೆ ಚುನಾವಣೆ ಬಿಫೋರ್ ಆಗಿ ನಾನು ಕೆಲವೊಂದಿಷ್ಟು ಹಳ್ಳಿಯಲ್ಲಿ ನನಗೆ ಯಾತ್ರಾ ಮಾಡಿದಾಗ ಸಂದರ್ಭದಲ್ಲಿ ನಾನು ಹೋಗ್ತಾ ಇದ್ದೆ. ನನ್ನ ಕಾರಿಗೆ ಜಾಗ ಇಲ್ಲ, ಕೈಯಲ್ಲಿ ಕೊಡ ತಗೊಂಡು ಅಲ್ಲಿ ಒಂದು ಸರ್ಕಾರಿ ನಳ ಇರುತ್ತೆ, ಆ ನಳದ ಹತ್ರ ಹೊಡೆದಾಟ ಮಾಡ್ತಾಯಿದ್ರು, ಜಗಳ ಮಾಡ್ತಾಯಿತ್ತು, ರಕ್ತಗಳನ್ನು ಬರ್ತಾಯಿತ್ತು. ಅದೇ ರಿಪೀಟಿಗೆ ಲೋಕಸಭೆ ಚುನಾವಣೆ ಬಂದಿದೆ. ನಾನು ಯಾತ್ರಾ ಮಾಡ್ತಾ ಇದ್ದೇನೆ, ಅದೇ ಗ್ರಾಮಕ್ಕೆ ಹೋಗಿದ್ದೇನೆ. ಆ ಗ್ರಾಮದಲ್ಲಿ ತಮ್ಮ ಮನೆ ನಲ್ಲಿ ಹತ್ರ ಒಂದು ಕೂಡ ನೀರು ತುಂಬ್ತಾ ಇದ್ದಾರೆ. ಈಗ ಇದು ನನಗೆ ಒಂದು ರೀತಿಯಿಂದ ತೃಪ್ತಿ ಕೊಟ್ಟಿರ್ತಕ್ಕಂಥ ಕೆಲಸ. ಎಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು ಪಂಚಾಯತಿಗಳಲ್ಲಿ ಈ ಜಲ್ ಜೀವನ್ ಮಿಷನನ್ನು ಅವರು ಜಾರಿಗೆ ಮಾಡಲಿಕ್ಕೆ ಕೊಟ್ಟಿಲ್ಲ. ಅಂಥ ಗ್ರಾಮಗಳಲ್ಲಿ ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲಿ ಇವತ್ತು ಜನರಿಗೆ ಸೌಲಭ್ಯಗಳು ಸಿಗಬೇಕು, ಜಲ್ ಜೀವನ್ ಮಿಷನ್ ಎಲ್ಲ ಗ್ರಾಮಗಳಲ್ಲಿ ಜಾರಿಯಾಗಿದೆ. ಮನೆಗೆ ಇವತ್ತು ನೀರು ತಲುಪ್ತಾ ಇದೆ. ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ
ಇವತ್ತು ಇಡೀ ದೇಶದಲ್ಲಿ ಸುಮಾರು 2 ಕೋಟಿ ಮನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಕೊಟ್ಟಿದ್ದಾರೆ. ಸುಮಾರು ಮೊನ್ನೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಉಜ್ವಲ ಯೋಜನೆ ಇವತ್ತು ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡುವ ಮೂಲಕ ಉಚಿತವಾಗಿ ಬಡ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಸುಮಾರು 10 ಕೋಟಿ ಜನರಿಗೆ ಇವತ್ತು ಮನೆಗೆ ಗ್ಯಾಸ್ ಸಿಲಿಂಡರ್ ತಂದು 40 ವರ್ಷ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಬಡವರ ಬಗ್ಗೆ ಯಾವಾಗಾದ್ರೂ ಚಿಂತನೆ ಮಾಡಿದೆಯಾ? ಕೇಂದ್ರ ಸರ್ಕಾರ ಯೋಜನೆ ಯಾವುದನ್ನೋದು ಸಹಿತ ಜನರಿಗೆ ಗೊತ್ತಿರಲಿಲ್ಲ. ನರೇಂದ್ರ ಮೋದಿಯವರು ಇವತ್ತು ಕಟ್ಟಕಡೆಯ ಬಡವರಿಗೆ ಯೋಜನೆಗಳು ತಲುಪುವ ಉದ್ದೇಶಕ್ಕಾಗಿ ಉಜ್ವಲ ಯೋಜನೆಯನ್ನು 2016ರಲ್ಲಿ ತಂದರು. ಇವತ್ತು 16ರಲ್ಲಿ ತಂದಂಥ ಯೋಜನೆ ಇವತ್ತು 8 ವರ್ಷಗಳಲ್ಲಿ 10 ಕೋಟಿ ಜನರಿಗೆ ತಾವೇ ಹೋಗಿ 10ನೇ ಕೋಟಿಯ ಫಲಾನುಭವಿಗೆ ತಾವೇ ಕೊಟ್ಟು ಬಂದರು. ಇದು ನರೇಂದ್ರ ಮೋದಿಯವರ ಯೋಜನೆ. ಇದು ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿಯಿಂದ ಕೊಟ್ಟಂಥ ಬೃಹತ್ ಯೋಜನೆಗಳು. ಕಟ್ಟ ಕಡೆ ಮನುಷ್ಯನಿಗೆ ತಲುಪಬೇಕು, ಅದು ನರೇಂದ್ರ ಮೋದಿಯವರ ವಿಚಾರ. ಹೀಗಾಗಿ ಇಡೀ ದೇಶ ಇವತ್ತು ಅವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ಮತವನ್ನು ಹಾಕ್ತಾರೆ. ಸರಿ ಸರ್, ಈ ದೇಶವನ್ನು ನಂಬಿಕೊಂಡು ಮತವನ್ನು ಹಾಕ್ತಾರೆ ಅಂತ ಹೇಳ್ತಾ ಇದ್ದೀವಿ. ಈ ಬಾರಿ ಹೊಸ ಬದಲಾವಣೆ ಆಯ್ತಲ್ಲ ಸರ್. ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಜಾಗಕ್ಕೆ ಕ್ಯಾಪ್ಟನ್ ಬ್ರಿಜೇಡ್ ಅವ್ರನ್ನ ಅವಕಾಶ ಮಾಡಿಕೊಡ್ತು. ಪಕ್ಕದ ಲೋಕಸಭಾ ಕ್ಷೇತ್ರ ನಿಮ್ಮದೇ, ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಅವ್ರನ್ನ ಅವಕಾಶ ಮಾಡಿಕೊಡ್ತು. ಈ ಕಡೆ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಚಿಕ್ಕಮಂಗ್ಳೂರು ಹಾಕಿದ್ರು. ಅಲ್ಲಿ ಶೋಭಾ ಕರಂದ್ಲಾಜೆ ಇದ್ದರು, ಅವ್ರು ಬೆಂಗಳೂರು ಉತ್ತರ ಡಿ ವಿ ಸದಾನಂದ ಗೌಡರು ಅಂತ ಹೊರತುಪಡಿಸಿ ಅವ್ರು ಹಾಕಿದರು. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರು ಒಂದು ಸಾಮಾನ್ಯ ಪತ್ರಕರ್ತರನ್ನು ತೊಗೊಂಬಂದು 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ನೇತೃತ್ವದಲ್ಲಿ, ಅಂದರೆ ಮೊದಲನೇ ಬಾರಿಗೆ ನರೇಂದ್ರ ಮೋದಿಯವರು ಬರೋ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವ್ರನ್ನೇ ಮೊದಲನೇ ಬಾರಿ ಚುನಾವಣೆ ಹಾಕಿತ್ತು. ಅವರು ಕೂಡ 2 ಬಾರಿ ಸಂಸದರಾದರು. ಅಲ್ಲಿ ಯದುವೀರ್ ಒಡೆಯವರನ್ನು ಆಯ್ಕೆ ಹೊಸಬರಿಗೆ ನೇಮಕ. ಈ ಹೊಸ ಬದಲಾವಣೆ ಯಾಕೆ ಸರ್? ಭಾರತೀಯ ಜನತಾ ಪಕ್ಷದಲ್ಲಿ ಈ ಹೊಸ ಬದಲಾವಣೆ ಪದೇ ಕಂಡು ಬರ್ತಾ ಇರುತ್ತೆ, ಯಾಕೆ ಸರ್? ಇದು ನಮ್ಮ ರಾಜ್ಯ ಮಟ್ಟದ ನಾಯಕರು, ರಾಷ್ಟ್ರೀಯ ಮಟ್ಟದ ನಾಯಕರು ಒಂದು ತೀರ್ಮಾನ ತಗೊಂಡಿರ್ತಾರೆ. ಅದಕ್ಕೆಲ್ಲರೂ ಒಪ್ಪಿ ಪಕ್ಷದ ಚುನಾವಣೆಯನ್ನು ಮಾಡ್ತಾರೆ. ಅವ್ರಿಗೇನೋ ಒಂದು ಭರವಸೆ ಇರ್ಬೋದು, ಅದಕ್ಕೆ ಅದು ಕೊಟ್ಟಿದ್ದಾರೆ. ಆ ನಿರ್ಣಯ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಅದೇ ರೀತಿ ಈ ನಮ್ಮದ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಆಗಿದೆ. ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿನೂ ಕೂಡ ಒಂದು ಹೊಸ ನಿರ್ಧಾರ ಕೂಡ ಮಾಡಿದ್ದಾರೆ. ಯಾಕೆಂದರೆ ಹಾಲಿ ಸಂಸದರು ಶಿವಕುಮಾರ್ ಉದಾಸಿ ಅವರು ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿಯನ್ನು ಕರೆ ತಂದಿದ್ದಾರೆ. ತರುವಂಥ ರೀತಿಯಲ್ಲಿ ಈ ಎಫಲ್ಟ್ ಹೊಸ ಕಣಕ್ಕೆ ಇಳಿಸೋದ್ರಿಂದ, ಕಳೆದ ಬಾರಿ ಕಾಂಗ್ರೆಸ್ಗೆ ಗ್ರಾಮಾಂತರ 1 ಕೊಟ್ಟಿದ್ರಿ, ಪಕ್ಷೇತರ ವಿರುದ್ಧ ಮಂಡ್ಯದಲ್ಲಿ ಯಾವುದೋ ಕ್ಯಾಂಡಿಡೇಟ್ ಹಾಕದಂತೆ ಪಕ್ಷೇತರಕ್ಕೆ ಬೆಂಬಲಿಸಿ ಅಲ್ಲಿ ಕ್ಯಾಂಡಿಡೇಟ್ ಹಾಕಿದ್ರೆ ಮಂಡ್ಯದಲ್ಲಿ ತಾವು ಕೊಟ್ಟಿದ್ರಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ JDS ನವರು ಆಯ್ಕೆ ಆಗಿದ್ರು. ಅಂದರೆ 25 ಭಾರತೀಯ ಜನತಾ ಪಕ್ಷ ಒಂದೊಂದು ಅವರು ಹಂಚಿಕೊಂಡಿದ್ದರು. ಆದರೆ ಈ ಬಾರಿ 28 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಸೀಟ್ ಗೆಲ್ಲಬಹುದು, ಆದರೆ ಹೊಸ ಮಣ ಹಾಕೋದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಬೆಂಬಲ ಆಗ್ಬೋದು? ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಯವರು, ಅವ್ರ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಸಭೆಯನ್ನು ನಾವು ಗೆಲ್ಲಬೇಕು. ಆ ರೀತಿ ಇವತ್ತು ಅಭ್ಯರ್ಥಿಗಳನ್ನು ಅವರು ಆಯ್ಕೆ ಮಾಡಿ ಇವತ್ತು ಅವ್ರನ್ನ ಕಣಕ್ಕೆ ಇಳಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಯಶಸ್ವಿ 100ಕ್ಕೆ 100 ಆಗ್ತೀವಿ. ಸರಿ ಸರ್, ನಾನು ಸಮಯದ ವಿಚಾರ ಮಾಡ್ತಾ ಸಂದರ್ಶನದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ನಿಮಗೂ ಕೂಡ ಪಾರ್ಟಿಯ ಒಂದು ಸಂಘಟನೆ ಇದೆ. ಇವತ್ತು ಕೂಡ ನೀತಿ ಸಂಹಿತೆ ಜಾರಿಯಾಗಿದೆ, ಇವತ್ತು ಕೂಡ ಚುನಾವಣೆ ಘೋಷಣೆ ಆಗಿದೆ. ಆ ಪಕ್ಷದಲ್ಲಿ ಮತ್ತು ಆ ಕೆಲಸ ತೊಡಗಿಸ್ಕೋಬೇಕು. ಕೊನೆ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಕೊನೆಯ ಪ್ರಶ್ನೆಯೊಂದಿಗೆ ಬರ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಅಂದರೆ ಅದು ಸಿದ್ಧಾಂತದ ಪಕ್ಷ, ಕಾರ್ಯಕರ್ತರ ಪಕ್ಷ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಪಕ್ಷದಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರು ಈಗ ವಂಚಿತಗೊಂಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಮಾಜಿ DCM ಆಗಿರ್ತಕ್ಕಂಥ ಈಶ್ವರಪ್ಪನವರ ಚಿರಂಜೀವಿ ಆದ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡ್ತೇನಂತೇಳಿ ನಿಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರು ವಿಶ್ವಾಸ ನೀಡಿದರು. ಅದಕ್ಕೆ ನಾನು ಅಲ್ಲಿಂದ ನಿವೃತ್ತಿ ಪಡೆದಿದ್ದೀನಿ ಅಂತ ಈಶ್ವರಪ್ಪನವರು ಕಡಾಖಂಡಿತವಾಗಿ ಹೇಳಿದರು. ಇಲ್ಲಿ ಅವರಿಗೆ ಅವಕಾಶ ಯಾಕೆ ಸಿಗಲಿಲ್ಲ ಸರ್ ಇಲ್ಲಿ ಈ ಕ್ಷೇತ್ರದಲ್ಲಿ? ಅಥವಾ ಇಲ್ಲಿ ಅವರಿಗೆ ಹೊರಗಿನವರಿಗೆ ಅವಕಾಶ ಇಲ್ಲ ಅಂತೇಳಿ ಈ ರೀತಿ ಬೈಕೌಟ್ ಆಯಿತಾ, ಅಥವಾ ಸ್ಥಳೀಯರಿಗೆ ಬೇಕಂತ ಸ್ಥಳೀಯರಿಗೆ ಅವಕಾಶ ಸಿಗ್ತಾ ಇಲ್ಲಿ? ನೋಡಿರಿ, ಸನ್ಮಾನ್ಯ ಈಶ್ವರಪ್ಪನವರು ನಮ್ಮ ನಾಯಕರು, ಅವ್ರ ಬಗ್ಗೆ ಯಾವುದೇ 2 ಮಾತಿಲ್ಲ. ಅವರು ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಜೊತೆಗಿದ್ದವರು. ಅವ್ರ ಬಗ್ಗೆ ನಮ್ಮ ಹೆಮ್ಮೆ ಇದೆ. ಅವರು ನಮ್ಮ ಮುಖಂಡರು. ಪಕ್ಷ ನಿರ್ಣಯದೊಳಗೆ ನಾನು ಹೇಳಲಿಕ್ಕೆ ಅಷ್ಟು ನನ್ನ ಹತ್ರ ವಿಚಾರ ಇಲ್ಲ. ಆದರೆ ಸನ್ಮಾನ್ಯ ರಾಷ್ಟ್ರೀಯ ನಾಯಕರು ಅದನ್ನು ತೀರ್ಮಾನ ತಗೊಂಡ್ರೆ
ಅವ್ರಿಗೆ ಒಳ್ಳೆಯ ಸೂಕ್ತ ಸ್ಥಾನಮಾನ ಇವತ್ತಿಲ್ಲ ನಾಳೆ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಅವರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಯಾವಾಗಲೂ ಇದ್ದಾರೆ. ವಿಜೇಂದ್ರ ಅವರ ರಾಘವೇಂದ್ರ ಅವರ ವಿರೋಧಿಗೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಹಿಡಿತೀನಿ ಅಂತೇಳಿ ಬಂಡಾಯವನ್ನು ತೋರ್ತಾ ಇದ್ದಾರೆ. ಇದು ಬಂಡಾಯ ಕಂಟಿನ್ಯೂ ಆಗುತ್ತಾ? ನಿಮಗೆ ಗೊತ್ತಿರ್ಬೇಕು. ಆ್ಯಕ್ಚುಲಿ ಈ ಪ್ರಶ್ನೆ ನಿಮಗೆ ಅವೈಲೇಬಲ್ ಆಗೋದಿಲ್ಲ. ಆದರೂ ಕೂಡ ಈ ಕ್ಷೇತ್ರದ ಒಬ್ಬರು ಮತ್ತು ತಾವು ಈ ರಾಜ್ಯದ ಒಂದು ಕಾರ್ಯಕರ್ತರಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಅದೇ ಕಾರ್ಯಕರ್ತರಿಗೆ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ. ಈಗ ಏನು ಅನಿಸುತ್ತೆ, ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಹಿಂದೆ ಸರಿತಾರೆ ಸರ್ ಈ ಚುನಾವಣೆ? ಸನ್ಮಾನ್ಯ ಈಶ್ವರಪ್ಪನವರು ದೊಡ್ಡ ನಾಯಕರು. ಅವರು ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಅವರು ನಮ್ಮ ನಾಯಕರು, ಅವ್ರ ಬಗ್ಗೆ ಹೆಮ್ಮೆ ಇದೆ. ಅವ್ರ ಪಕ್ಷದ ಜೊತೆಗೆ ಇರ್ತಾರೋ ಅನ್ನೋ ಒಂದು ಭರವಸೆ ನನಗಿದೆ. ಮತ್ತು ಪಕ್ಷ ಅವ್ರಿಗೆ ಅವ್ರ ಸೂಕ್ತ ಸ್ಥಾನವನ್ನು ಅವ್ರ ಕುಟುಂಬಕ್ಕೆ ಕೊಡ್ತಾರೆ ಅನ್ನೋ ಒಂದು ನನ್ನ ಭರವಸೆ ನನಗಿದೆ. ಸರಿ ಸರ್, ಥ್ಯಾಂಕ್ ಯು. ನನ್ನ ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ತು. ಕೊನೆಯದಾಗಿ ಎಂಟು ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ, ಬೂತ್ ಸಂಘಟನೆದವರಿಗೆ ನಮ್ಮ ಮೀಡಿಯಾ ಮುಖಾಂತರದಿಂದ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಈಗಾಗಲೇ ಸುಮಾರು 3 ತಿಂಗಳಿಂದ ಅವರು ಆಗಲೇ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಹಲವಾರು ಕಾರ್ಯಕ್ರಮಗಳು, ನಮ್ಮ ಏನು ಪಕ್ಷದ ಕಾರ್ಯಯೋಜನೆಗಳು, ಗಾಂವ್ ಚಲೋ ಅಭಿಯಾನ ಇರ್ಬೋದು, ಗೋಡೆ ಬರ ಯೋಜನೆ ಇರ್ಬೋದು, ಮತ್ತು ಪ್ರತಿ ಮನೆಗೆ ಹೋಗಿ ಫಲಾನುಭವಿಗಳ ಸಂಪರ್ಕ ಅಭಿಯಾನ ಇರ್ಬೋದು, ಎಲ್ಲರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಇವತ್ತು ಪ್ರಮಾಣ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ. ಏನು ಸುಮಾರು 50 ದಿನಗಳು ಇವತ್ತಿಂದ ಇದೆ. 50 ದಿನಗಳನ್ನು ನಾವು ಪೂರ್ಣ ಪ್ರಮಾಣ ನಾವು ಪಕ್ಷಕ್ಕೆ ಕೊಡ್ತೀವಿ, ದೇಶಕ್ಕಾಗಿ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಹಾವೇರಿ ಲೋಕಸಭೆ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವ್ರನ್ನ ಸುಮಾರು 2 ಲಕ್ಷದಿಂದ 2,50,000 ಮತಗಳನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್. ನಮಸ್ತೆ, ಜೈ ಹಿಂದ್. ಎಸ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡ್ತಕ್ಕಂಥ ಗದಗ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಕುರುಡಿಗಿಯವರ ವಿಚಾರಗಳನ್ನು, ಕಾಂಗ್ರೆಸ್ ಪಕ್ಷ ಏನೋ ಷಡ್ಯಂತ್ರಗಳನ್ನು ಮಾಡಲಿ, ಕಾಂಗ್ರೆಸ್ ಪಕ್ಷ ಏನೋ ರಣತಂತ್ರಗಳನ್ನು ಮಾಡಿರಲಿ, ಕಾಂಗ್ರೆಸ್ ಪಕ್ಷ ಯಾವುದೋ ಗ್ಯಾರಂಟಿಗಳನ್ನು ತೊಗೊಂಬರಲಿ, ರೈತರ ಸಾಲ ಮನ್ನಾ ತೊಗೊಂಬರಲಿ, 1 ಲಕ್ಷ ತೊಗೊಂಬರಲಿ, ಅಥವಾ 1 ಗ್ಯಾರಂಟಿಗೆ 1 ಲಕ್ಷ ಗ್ಯಾರಂಟಿ ತೊಗೊಂಬರಲಿ, ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ 3ನೇ ಬಾರಿಗೆ ಅಧಿಕಾರ ಸ್ವೀಕರಿಸೋದು ನಿಶ್ಚಿತ. ಆದರೆ ಅದು ನಮ್ಮ ನಿರ್ಧಾರ ಅಲ್ಲ, ಅದು ನಮ್ಮ ಮಾತಲ್ಲ, ಅದು ನಮ್ಮ ಯೋಚನೆ ಅಲ್ಲ, ಅದು ನಮ್ಮ ವಿಶ್ವಾಸ ಅಲ್ಲ, ಅದು ಈ ದೇಶದ 140 ಕೋಟಿ ಮಹಾ ಮತದಾರರ ಅಭಿಪ್ರಾಯ. ರಾಜ್ಯ ಚುನಾವಣೆಯಲ್ಲಿ ನಾವು ಸೋತಿರಬಹುದು, ಆದರೆ ನಾವು ಕುಗ್ಗಲಿಲ್ಲ. ನಮಗೆ ಪರ್ಸೆಂಟೇಜ್ ಕಡಿಮೆ ಆಗಲಿಲ್ಲ, ಶಾಸಕರು ಕಡಿಮೆ ಆಗಿರಬಹುದು. ಆದರೆ ನಮಗೆ ಇಲ್ಲಿಯ ಮತದಾರರು ನಮ್ಮ ಕೆಲವೊಂದಿಷ್ಟು ಕಾರಣದಿಂದ ನಮಗೆ ಸೋಲಿಸಿರಬಹುದು. ಆದರೆ 3ನೇ ಬಾರಿಗೆ ಕೇಂದ್ರದಲ್ಲಿ ಅಬ್ ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ ನಮ್ದು ಏನು ಅಜೆಂಡಾ ಇದೆ, ಈ ಅಜೆಂಡಾ ಅಬ್ ಕಿ ಬಾರ್ 400 ಪಾರ್ ಆಗೋದು ನಿಶ್ಚಿತ. ಇಂಡಿಯಾ ಅಲೈನ್ಸ್ ಮನೆಗೆ ಹೋಗಿ ಡಿವೈಡೇಷನ್ ಆಗಿ ಒಡೆದು ಹೋಗೋದು ಫಿಕ್ಸ್. ಯಾಕಂದರೆ ಬಿಹಾರದಲ್ಲಿಂದ ತಾವು ನೋಡ್ತಾ ಇದ್ದೀರಿ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನಾಗಿದ್ದಾರೆ, ಮಮತಾ ಬ್ಯಾನರ್ಜಿಯವರು ಹೊರಗಡೆ ಬಂದಿದ್ದಾರೆ, DMK ಹೊರಗಡೆ ಬಂದಿದ್ದಾರೆ, ಇಲ್ಲಿನ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದಿದ್ದಾರೆ. ಈ ರೀತಿ ಇವರು 28 ಪಕ್ಷದವರು ಕೂಡ ಹೊರಗಡೆ ಬಂದು ಇಂಡಿಯಾ ಅಲೈನ್ಸೇ ಇಲ್ಲ, UP ಅಲೈನ್ಸು ಇಲ್ಲ, ಕಾಂಗ್ರೆಸ್ ಒಂಟಿಯಾಗಿದೆ. ಇವೆಲ್ಲ ಯಾಕಂತ ಇದೆ, ಇದು ಮೋದಿ ಪವರ್ ಅಲ್ಲ, ಇದು ದೇಶದ ಪವರು. ಈ ಪವರ್ ಏನಿದೆ ಅಂತ ಹೇಳಿದರೆ ದೇಶ ರಕ್ಷಣೆ ಪವರ್ ಆಗಿರ್ತಕ್ಕಂಥ ವಿಚಾರಗಳನ್ನು ಮಂಡನೆ ಮಾಡಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ರಾಜು ಗದಗ ಜಿಲ್ಲಾ ಅಧ್ಯಕ್ಷರಿಂದ. ಇದಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ News 43 ಇಂಡಿಯಾ. ಜೈ ಹಿಂದ್, ನಮಸ್ತೆ.